ನಡೀತಾ ಇದೆ. ಇವತ್ತು ಜಿಲ್ಲೆಯಲ್ಲಿ ಯಾವುದಾದ್ರೂ ಕಾರ್ಯಕರ್ತ ಒಂದು ಹೋರಾಟ ಮಾಡಿದರೆ ಅವ್ರ ವಿರುದ್ಧ ಒಬ್ಬರಲ್ಲ 50 ಜನರ ಮೇಲೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೇಸ್ ಹಾಕಿಸುವಂತ ಪ್ರವೃತ್ತಿ ಇವ್ರ ಹತ್ರ ನಡೀತಾ ಇದೆ. ಮೊನ್ನೆ ಒಂದು ಕಮಲ್ನಗರದಲ್ಲಿ ನಡೆದಂತ ಒಂದು ಘಟನೆಯ ಉದಾಹರಣೆ. ಇವತ್ತು ಗೋ ಹತ್ಯೆ ಮಾಡಬಾರ್ದು ಅಂತ ಎಲ್ಲ ಕಡೆ ಇದೆ. ಇದ್ರ ಬಗ್ಗೆ ಎಲ್ಲ ಕಡೆ ನಾವು ಹಿಂದೂ ರಾಷ್ಟ್ರ, ಇಲ್ಲಿ ಗೋಮಾತೆಗೆ ರಕ್ಷಣೆ ಸಿಗಲಿಲ್ಲ ಅಂತ ಎಲ್ಲಿ ಸಿಗುತ್ತೆ? ಅಲ್ಲಿ ಕೆಲವೊಂದು ಯುವಕರು ಗೋ ಹತ್ಯೆ ಮಾಡಿದ್ದಕ್ಕೆ ಒಂದು ಟೈರ್ ಸುಟ್ಟಿದ್ದಕ್ಕೆ ಇವತ್ತು FIR ಮಾಡಿದ್ದು ಎಷ್ಟು ಜನರ ಮೇಲೆ ಅಂತಂದ್ರೆ 50 ಜನ ಯುವಕರ ಮೇಲೆ FIR ಮಾಡಿದ್ದಾರೆ. ಬೀದರ್ ನಗರದಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದಿಲ್ಲ ಒಂದು ಸೆಕೆಂಡ್ ಪ್ರತಿ ದಿವಸ ಟೈರ್ ಸುಡ್ತಾ ಇರ್ತಾರೆ. ಹಾಗಿದ್ರೆ ಇಲ್ಲಿ ಎಷ್ಟು ಜನರಿಗೆ ಮಾಡಿದ್ದೀರಿ? ಇದು ಅಧಿಕಾರ ದುರುಪಯೋಗ ಯಾವ ರೀತಿ ಮಾಡ್ಕೊಡ್ತಾ ಇದ್ದಾರೆ ಅನ್ನೋದಕ್ಕೊಂದು ನಿರ್ದೇಶನ. ಈಗೇ ಅಲ್ಲ, 50 ವರ್ಷಗಳ ಹಿಂದೆ 1975 ಜೂನ್ 25 ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಡಿಕ್ಲೇರ್ ಮಾಡಿದ್ರು. ಅವಾಗ ನಾವು ವೇದಿಕೆ ಮೇಲೆ ಕುಂತವ್ರು ಅಂದ್ರೆ ಅತಿ ಹೆಚ್ಚು ಪ್ರಭಾವಿತರು ಯಾರಂದ್ರೆ ರಾಜಕಾರಣಿಗಳು ಮತ್ತು ಪತ್ರಕರ್ತರು. ನಾವು ಮತ್ತು ನೀವೇ ಅದರ ಹೆಚ್ಚಿನ ಪ್ರಭಾವಿತರು. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು LK ಅಡ್ವಾಣಿ ಅಂತ ನೇತಾರರು 18 ತಿಂಗಳ ಕಾಲ ಜೈಲನ್ನು ಅನುಭವಿಸಿದ್ರು. ಯಾರೇ ಹೊರಗಡೆ ಮಾತಾಡಂಗಿರ್ಲಿಲ್ಲ. ಪತ್ರಕರ್ತರು ಕೂಡ ಒಂದು ಪತ್ರಿಕಾ ಪ್ರಕಟಣೆ ಏನಾದರೂ ಪತ್ರಿಕೆಯಲ್ಲಿ ಬರಿಬೇಕಾದ್ರೆ ಅವರು ಒಬ್ಬ ಅಧಿಕಾರಿಯಿಂದ ಅದನ್ನು ಪರಿಶೀಲನೆ ಆದ ನಂತರ ನೀವು ಮಾಡಬಹುದು ಅಂದಾಗ ಮಾತ್ರ ಮಾಡಬಹುದಿತ್ತು. ಅಂತ ಒಂದು 18 ತಿಂಗಳ ಕರಾಳ ದಿನಗಳು. ಅವಾಗ ಯಾವ ರೀತಿ ಇತ್ತಂದ್ರೆ ಯಾರಾದರೂ ಒಬ್ಬರು ಸತ್ತು ಹೋಗಿದ್ರು ಕೂಡ ಯಾರು ಕೇಳಂಗಿರ್ಲಿಲ್ಲ. ಯಾರಿಗೆ ಜೈಲಿಗೆ ಕಟ್ಟಿದ್ರು ಕೂಡ ಅವ್ರು ಎಲ್ಲಿಯೂ ಪ್ರಶ್ನೆ ಮಾಡಂಗಿರ್ಲಿಲ್ಲ. ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡಂಗಿರ್ಲಿಲ್ಲ. ಆ ಕೋರ್ಟ್ನಲ್ಲಿ ಜೈಲಿನಲ್ಲಿ ತೀರೋಗಿದ್ರು ಕೂಡ ಕೇಳಂಗಿರ್ಲಿಲ್ಲ. ಈ ರೀತಿಯಾದಂತಹ ಒಂದು ಕಾನೂನು ಈ ಸಂವಿಧಾನಕ್ಕೆ ಬದಲಾವಣೆ ತಂದಿದ್ದು ಕಾಂಗ್ರೆಸ್ನವರು, ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿ ಈ ದೇಶಕ್ಕೆ ಒಂದು ದೊಡ್ಡ ಗಂಡಾಂತರವನ್ನು ತಂದಿದ್ರು. ಇದನ್ನು ಎಲ್ಲ ಜನತೆಗೆ ತಿಳಿಸಬೇಕಂತೆ ಭಾರತೀಯ ಜನತಾ ಪಕ್ಷ ನಿರ್ಣಯ ಮಾಡಿ ಬರುವಂತ 25ನೇ ತಾರೀಕಿಗೆ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರು ಚಲುವಾದಿ ನಾರಾಯಣ ಸ್ವಾಮಿಯವರು ಬೀದರ್ಗೆ ಆಗಮಿಸ್ತಾ ಇದ್ದಾರೆ. ಅವತ್ತು ನಮ್ಮ ಮೈಲೂರು ಕ್ರಾಸ್ ನಲ್ಲಿ ಇರುವಂತ ಕಾಜಿ ಕಲ್ಯಾಣ ಮಂಟಪದಲ್ಲಿ ಅವತ್ತು ಒಂದು ಬೃಹತ್ ಸಭೆ ನಡೆಯೋದಿದೆ. ಎಲ್ಲ ಬುದ್ಧಿಜೀವಿಗಳು, ವಿವಿಧ ದಲಿತ ಸಂಘಟನೆಯ ಪ್ರಮುಖರು ಅವರೆಲ್ಲ ಕರೆಸಿ ನಮ್ಮ ಪಕ್ಷದ ಮುಖಂಡರು ತರಲಿರ್ತಾರೆ. ಅವತ್ತು ಈ ಕರಾಳ ದಿನಾಚರಣೆ ಬರುವಂತ 25ನೇ ತಾರೀಕಿಗೆ 50ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಅತ್ಯಂತ ದುರ್ಬಲವಾಗಿದೆ. ಅಮಾಯಕರ ಮೇಲೆ ಕೇಸನ್ನು ಹಾಕುವಂತ ಕೆಲಸ ನಡೀತಾ ಇದೆ. ನಿನ್ನೆ ಒಬ್ಬ ಇಂಜಿನಿಯರ್ BVB ಕಾಲೇಜ್ ಹತ್ರ, ಬಹುಶಃ ನನ್ನ ನಗರ ಅಧ್ಯಕ್ಷತೆಯನ್ನು ಹೋಗಿದ್ರು ಪೊಲೀಸ್ ಠಾಣೆಗೆ, ಗಾಂಧಿಗಂಜ್ ಠಾಣೆಗೆ. ನಿನ್ನೆ ಸಾಯಂಕಾಲ ಅವನು ಬೈಕ್ ಮೇಲೆ ಕಾರಲ್ಲಿ ಬರಬೇಕಾದ್ರೆ ಇಬ್ಬರು ಯುವಕರು ಅವ್ರು ಯಾರೋ ಅವ್ರ ಗಾಡಿ ಟಚ್ ಮಾಡಿದಂತ ಈ ಯುವಕನನ್ನು ಹಿಡಿದು ಥಳಿಸಿ ಅವನ ಕುತ್ತಿಗೆಗೆ ನೇರವಾಗಿ ಅವ್ರ ಕಾರಲ್ಲಿ ಇರುವಂತ ತಲವಾರುಗಳನ್ನು ತೆಗೆದುಕೊಂಡು ಅವನ ಕುತ್ತಿಗೆ ಹಚ್ಚಿದ್ದಾರೆ. ಆ ಕಾರು ಕೂಡ ಒಯ್ದು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೆ FIR ಆಗಿಲ್ಲ. ಇವತ್ತು ಯುವಕರು ತಲವಾರುಗಳನ್ನು ಇಟ್ಕೊಂಡು ಹೆಂಗ್ ಅಡ್ಡಾಡ್ತಾ ಇದ್ದಾರೆ ಬೀದರ್ ನಗರದಲ್ಲಿ? ಯಾಕೆಂದ್ರೆ ಪೊಲೀಸರ ಬಗ್ಗೆ ಭಯ ಇಲ್ಲ. ಪೊಲೀಸರು ಅಮಾಯಕರನ್ನು ಅಂಜಿಸ್ತಾ ಇದ್ದಾರೆ. ನಿಜವಾಗಿ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಅಂಜಿಸ್ತಾ ಇಲ್ಲ. ಇದು ಸರಿ ಹೋಗ್ಬೇಕು. ಕಮಲ್ ನಗರ್ ವಿಷಯದಲ್ಲಿಯೂ ಕೂಡ ಈಗಾಗಲೇ ವಾತಾವರಣ ತಿಳಿಯಾಗಿದೆ. ಅಲ್ಲಿ ಯಾವುದು ಇದು ಇಲ್ಲ. ಶಾಂತಿ ಸಭೆ ಕೂಡ ಆಗಿದೆ. ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಹೋಗಲಿ ಶಾಂತಿ ಸಭೆ ಮಾಡಿದ್ದಾರೆ. ಅಲ್ಲಿ ಜನರು ಕೂಡ ಹೇಳಿದ್ದಾರೆ ನಮ್ಮ ಮಧ್ಯದಲ್ಲಿ ಯಾವುದೂ ಇದಿಲ್ಲ. ಒಂದು ವೇಳೆ ಏನಾದರೂ ಅಮಾಯಕ ಯುವಕರ ಮೇಲೆ ಅವ್ರು ಏನಾದರೂ ಕೇಸ್ಗಳನ್ನು ಮಾಡಿದ್ರು ಅಂದ್ರೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೊಡೋದಿಲ್ಲ. ವಿವಿಧ ಸಂಘಟನೆಗಳನ್ನು ತೆಗೆದುಕೊಂಡು ಇಡೀ ಜಿಲ್ಲಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಒಂದು ವಿಷಯವನ್ನು ಇಲ್ಲಿ ತಿಳಿಸ್ತಾ, ಇವತ್ತು ರೈತರ ಜೊತೆಯಲ್ಲಿ ನಾವಿದ್ದೀವಿ. ಇಷ್ಟೇ ವಿಷಯಗಳೆಲ್ಲ ಈ ಸಲ ರೈತರಿಗೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ಕೂಡ ಸಿಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಬೀಜ ಸಿಗ್ತಾ ಇಲ್ಲ. ಅನೇಕ ಕಡೆ ರೈತರು ಬೀಜ ಮತ್ತು ಗೊಬ್ಬರ ಸಿಗಲಾರದ ಕಡೆಂದು ಪರದಾಡ್ತಾ ಇದ್ದಾರೆ. ಮತ್ತು ಫಸಲ್ ಬಿಮಾ ಯೋಜನೆ ಒಂದು ಭಾಗ, ಅದು ಒಂದು ಸರಿಯಾಗಿ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ವಹಣೆ ಮಾಡಿಲ್ಲ. ಕಳೆದ ವರ್ಷ ಬೆಳೆ ಹಾನಿ ತುಂಬಾ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅವ್ರ NDRF ಮತ್ತು SDRF ನಿಯಮದ ಅಡಿ ಒಂದು ರೂಲ್ ಇದೆ. 13,500 ಮತ್ತು 28,000 ನೀರಾವರಿ ಜಮೀನಿಗೆ ಕೊಡಬೇಕು ಅಂತ 2.5 ಎಕರೆವರೆಗೆ. ಅದು 1 ಪೈಸೆ ಕೂಡ ಅವ್ರು ಕೊಡ್ಲಿಲ್ಲ. ಕೆಲವೊಂದು ರೈತರಿಗೆ 1,000, 2,000 ಕೊಟ್ಟಿದ್ರು. ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಕೊಡುವಂತ ರೈತರಿಗೆ ಕೊಡುವಂತ 6,000 ರೂಪಾಯಿ ನಮ್ಮ ರಾಜ್ಯದಲ್ಲಿಯೂ ಕೂಡ ಹಿಂದಿನ ಸರ್ಕಾರಗಳು ಕೊಡ್ತಿತ್ತು. ಇವತ್ತು ಆ ಹಣವನ್ನು ಕೂಡ ಅವ್ರು ಬಂದ್ ಮಾಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಆರ್ಥಿಕವಾಗಿ ಪೂರಾ ದಿವಾಳಿ ಎದ್ದಿದೆ. ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ. ನಾವಲ್ಲ, ಅವರ ಸರ್ಕಾರದ ಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಅವ್ರ ಸರ್ಕಾರದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು BR ಪಾಟೀಲ್ ಅಂತ ಒಬ್ಬ ಹಿರಿಯ ಸದಸ್ಯರು ಉಪ ಸ್ಪೀಕರ್ ಆಗಿ ಕೆಲಸ ಮಾಡಿದಂತವ್ರು, ನಮ್ಮ ಸರ್ಕಾರದಲ್ಲಿ ದುಡ್ಡು ಕೊಟ್ರೆ ಕೆಲಸ ಆಗ್ತಾ ಇದೆ, ನಂದೇ ಪತ್ರ ಒಯ್ದು ಬೇರೆಯವ್ರು ದುಡ್ಡು ಕೊಟ್ಟರು, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ದುಡ್ಡು ಕೊಟ್ರೆ
ಆ ಮನೆಗಳು ಕೊಡ್ತಾ ಇದ್ದಾರೆ. ನಾನು ಮಿನಿಸ್ಟರ್ ಪತ್ರ ಬಂದ್ರೆ ಕೊಡಲ್ಲ ಅಂತ ಆ ಮಿನಿಸ್ಟರ್ PS ಖಾಸಗಿ ವ್ಯಕ್ತಿ ಅಲ್ಲ, PS ಸರ್ಕಾರಿ ಅಧಿಕಾರಿ, ಅವನಿಗೆ ಮಾತಾಡಿದ ವಿಡಿಯೋ ಆಡಿಯೋ ವೈರಲ್ ಆಗಿದೆ ಮತ್ತು ಅವ್ರು ಸ್ವತಃ ಒಪ್ಕೊಂಡಿದ್ದಾರೆ ಇದು ವಿಡಿಯೋ ನಾನೇ ಮಾತಾಡಿದ್ದು, ಇದು ನಿಜ ಇದೆ ಅಂತ ಹೇಳಿದ್ದಾರೆ. ಅವ್ರು ಒಬ್ಬರೇ ಅಲ್ಲ, ನಿನ್ನ ನಾಗಠಾಣ ಶಾಸಕರು ವಿಠಲ್ ಕಟಕದೊಂಡ ಅವ್ರ PA ಅವ್ರಿಗೆ ಫೋನ್ ಮುಖಾಂತರ ಹೇಳ್ತಾರೆ, ಅದು ವಿಡಿಯೋ ಆಡಿಯೋ ಕೂಡ ತಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ನಮ್ಮ ಶಾಸಕರು ದುಡ್ಡು ಕೊಟ್ಟು ಮನೆಗಳನ್ನು ತಗೊಂಡು ಬಂದಿದ್ದಾರೆ, ನೀವು ದುಡ್ಡು ಕೊಟ್ಟಿದ್ದೀರಿ, ನಾವು ಅದನ್ನು ಕೊಡ್ತೀವಿ ಅನ್ನುವಂಥ ಒಂದು ವಿಷಯವನ್ನು ಹೇಳಿದ್ದಾರೆ. ಈ ರೀತಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನ್ನೋದು ಮೊದಲೆಲ್ಲ ಬ್ಲ್ಯಾಕ್ ಮನಿ ಅಂತಿದ್ರು, ಈಗ ವೈಟ್ ಮನಿ ರೂಪದಲ್ಲಿ ಅವರು ಅಂದ್ರೆ ನೇರವಾಗಿ ಭ್ರಷ್ಟಾಚಾರದಲ್ಲಿ ಇಡೀ ಸರ್ಕಾರ ತೊಡಗಿದೆ. ಇವತ್ತು ಈ ದೇಶ ಕಂಡ ಅತ್ಯಂತ ಕೆಟ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಇದೆ. ಆ ವ್ಯವಸ್ಥೆ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಇದೆ. ಅನೇಕ ಉದಾಹರಣೆಗಳಿವೆ. ಇವತ್ತು ನಮ್ಮ ಬ್ಯಾಂಕ್ ದರೋಡೆ ಆಗಿ ವಿಷಯ ಇರ್ಬೋದು, ಇವತ್ತಿನವರೆಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಾವು ಹೋರಾಟ ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ, ವಿರೋಧ ಪಕ್ಷವಾಗಿ ಹೋರಾಟವನ್ನೇ ಮಾಡ್ಬೋದು, ಬೇರೆದೇನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರು ಬದಲಾವಣೆ ಮಾಡಬೇಕು, ಅದು ಉಸ್ತುವಾರಿ ಸಚಿವರ ಕೆಲಸ ಇದೆ. ಆ ಕೆಲಸ ಕೂಡ ಆಗ್ತಾ ಇಲ್ಲ. ಇವತ್ತು ಕೇವಲ ಲೂಟಿ ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಗುತ್ತೇದಾರರ ಹತ್ರ ಯಾರಿಗೆ ಗುತ್ತೇದಾರಿ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನುವಂಥ ಕೆಲಸಗಳಾಗ್ತಾ ಇವೆ. ಇದನ್ನು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಜನತೆ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಹಾಗೂ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇನ್ನೂ ಹದಗೆಡ್ತಾ ಹೋಗುತ್ತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಅದರ ಬಗ್ಗೆ ನಾವು ಪಕ್ಷದಿಂದ ಹೋರಾಟ ಮಾಡ್ತೀವಿ ಅನ್ನುವಂಥ ವಿಷಯವನ್ನು ತಿಳಿಸ್ತಾ ನಮ್ಮೆಲ್ಲರಿಗೂ ವಂದಿಸಿ ನಾನು ಮಾತಿಗೆ ಧನ್ಯವಾದ.